ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಪೇಟಿಎಂ ಬಳಕೆದಾರರಿಗೆ ಬಿಗ್ ಶಾಕ್ ಒಂದು ಇತ್ತು. ಇಂದಿನಿಂದ ಈ ಸೇವೆಗಳನ್ನು ನಿರ್ಬಂಧಿಸಿ RBI ಆದೇಶ ನೀಡಿದೆ. ಹಾಗಾದರೆ ಏನು? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ದೇಶದ ಲಕ್ಷಾಂತರ ಜನರ ದೈನಂದಿನ ಡಿಜಿಟಲ್ ಪಾವತಿಯ ಅವಿಭಾಜ್ಯ ಅಂಗವಾಗಿರುವಂತಹ ಪೇಟಿಎಂ ಬಳಕೆದಾರರಿಗೆ ಇದೀಗ ಆಘಾತಕಾರಿ ಸುದ್ದಿಯೊಂದು ಎದುರಾಗಿದೆ. ಇದೀಗ ಇಂದಿನಿಂದ ಜಾರಿಗೆ ಬರುವಂತೆ ಪ್ರಮುಖ ಸೇವೆಯನ್ನು ರದ್ದು ಮಾಡಿ RBI ಆದೇಶವನ್ನು ಹೊರಡಿಸಿದೆ. ದೇಶದ ಲಕ್ಷಾಂತರ ಜನರು ದೈನಂದಿನ ಡಿಜಿಟಲ್ ಪಾವತಿಯಾಗಿ ಅನುಗುಣವಾಗಿ ಪೇಟಿಎಂ ಅನ್ನು ಬಳಕೆ ಮಾಡ್ತಾರೆ. ಆದರೆ ಏಪ್ರಿಲ್ 24, 2026ರಿಂದ ಅಂದರೆ ಜಾರಿಗೆ ಬರುವಂತೆ ಪ್ರಮುಖ ಸೇವೆಯನ್ನು ಇದೀಗ ರದ್ದು ಮಾಡಿ RBI ಆದೇಶವನ್ನು ಹೊರಡಿಸಿದೆ. ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಕೃತವಾಗಿ ರದ್ದುಗೊಳಿಸಿದ್ದು, ಅದರಂತೆ ಇಷ್ಟು ದಿನ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ವ್ಯಾಲೆಟ್ ಸೇವೆಗಳನ್ನು ಬಳಸ್ತಾ ಇದ್ದ ಗ್ರಾಹಕರಿಗೆ ಈ ಸುದ್ದಿ ದೊಡ್ಡ ಆಘಾತವನ್ನು ನೀಡಿದೆ. ಹಾಗಿದ್ರೆ RBI ಇಂತಹ ಕ್ರಮವನ್ನು ಕೈಗೊಳ್ಳಲು ಕಾರಣ ಏನು? RBI ನೀಡಿರುವ ಮಾಹಿತಿಯ ಪ್ರಕಾರ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಕಾರ್ಯಾಚರಣೆಗಳು ಅದರ ಗ್ರಾಹಕರು ಮತ್ತು ಠೇವಣಿದಾರರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿವೆ ಅಂತ ಹೇಳಿ ಕಂಡುಬಂದಿದೆ. ಜೊತೆಗೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಹಲವಾರು ಪ್ರಮುಖ ನಿಯಮಗಳನ್ನು ಪಾಲಿಸಲು ಬ್ಯಾಂಕ್ ಪದೇ ಪದೇ ವಿಫಲವಾಗಿದೆ. ಅದರಂತೆ ಹಣಕಾಸು ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಇಂತಹ ನಿರ್ಧಾರ ಅಗತ್ಯವಾಗಿದ್ದು RBI ಇದಕ್ಕಾಗಿ ಅಂತ ಹೇಳಿ ಸ್ಪಷ್ಟಪಡಿಸಿದೆ. ಹಾಗಾಗಿ ಏಪ್ರಿಲ್ 24, 2026ರಿಂದ ಇದೀಗ ಬ್ಯಾಂಕ್ ಯಾವುದೇ ರೀತಿಯ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಅನುಮತಿ ಇರೋದಿಲ್ಲ. ಹಾಗಾದ್ರೆ ಗ್ರಾಹಕರ ಕಥೆಗೆ ಏನು? ಇದು ಯಾವುದೇ ಬ್ಯಾಂಕ್ ಲೈಸೆನ್ಸ್ ಕಳೆದುಕೊಂಡಾಗ ಅಥವಾ ದಿವಾಳಿಯಾದಾಗ ಗ್ರಾಹಕರ ಹಿತಾಸಕ್ತಿ ಕಾಯಲು DICGC ಅಂದರೆ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಎಂಬ ವ್ಯವಸ್ಥೆ ಇರುತ್ತೆ. ಇದರ ಅಡಿಯಲ್ಲಿ ಪ್ರತಿಯೊಬ್ಬ ಗ್ರಾಹಕನ ಠೇವಣಿಗೆ 5 ಲಕ್ಷ ರೂಪಾಯಿವರೆಗೆ ವಿಮಾ ರಕ್ಷಣೆ ಸಿಗುತ್ತೆ. ಅಂದರೆ ನಿಮ್ಮ ಖಾತೆಯಲ್ಲಿ 5 ಲಕ್ಷ ರೂಪಾಯಿಗಿಂತ ಕಡಿಮೆ ಮೊತ್ತವಿದ್ದರೆ ಆ ಹಣವನ್ನು ಮರಳಿ ಪಡೆಯುವ ಸಂಪೂರ್ಣ ಖಾತೆಯನ್ನು RBI ನಿಮಗೆ ನೀಡಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.